ನಿನ್ನೆ ಕಲಬುರಗಿಯಿಂದ ನಮ್ಮ ಊರಿಗೆ ಬಸವ ಕಲ್ಯಾಣಕ್ಕೆ ಬಂದ್ಮೇಲೆ ಒಂದು ವಿಷಯ ಗೊತ್ತಾಯ್ತು. ಅದೇನಪ್ಪ ಅಂತಂದ್ರೆ, ನಮ್ಮ ಬಸವ ಕಲ್ಯಾಣ ತಾಲೂಕಿನ ಒಂದು ಹಳ್ಳಿಯಲ್ಲಿ ಭಾಗ್ಯಶ್ರೀ ಅನ್ನುವಂತ ಒಂದು ಹೆಣ್ಣು ಮಗಳನ್ನ ಅಪಹರಿಸಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅಂತ. ಆ ವಿಷಯ ಕೇಳಿ ತುಂಬಾ ಬೇಜಾರಾಯ್ತು. ಅದಕ್ಕಿಂತ ಇನ್ನೂ ಬೇಜಾರಾಗಿದ್ದು ಯಾವಾಗ ನನಗಂತಂದ್ರೆ, ಹಿಂಗೆ ರೋಡ್ ಮೇಲೆ ನಿಂತಾಗ ಇಲ್ಲ ಹೋಟೆಲ್ನಾಗ ಹೋಗಿ ಕುಂತಾಗ ಆ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇತ್ತು. ಹೌದಾ ಹಿಂಗ ಆಗಿದೆ ಅಂತ ಒಬ್ರು ಕೇಳೋರು, ಹಿಂಗ ಆಗ್ಯದಂತ ಅಂತ ಇನ್ನೊಬ್ರು ಹೇಳೋರು. ಅವಾಗ ಸ್ವಲ್ಪ ಜನ ಕೇಳಿದ್ರು, ಯಾವ ಜಾತಿ ಹುಡುಗಿದು ಅಂತ, ಯಾವ ಜಾತಿ ಅಂತ. ಅವಾಗ ನನಗೆ ಬಹಳ ಅಂದ್ರೆ ಬಹಳ ಬೇಜಾರಾಯ್ತು. ಯಾಕೆ ಒಬ್ಬ ಹೆಣ್ಣು ಮಗಳು ಅನ್ನೋದು ಯಾವ್ದು ಲೆಕ್ಕಕ್ಕಿಲ್ವಾ? ಜಾತಿನೇ ಲೆಕ್ಕಕ್ಕೆ ಬರುತ್ತಾ? ಒಬ್ಬಳ ಮೇಲೆ ಅನ್ಯಾಯ ಆಗಿದೆ, ಅತ್ಯಾಚಾರ ಆಗಿದೆ ಅಂದ್ರೆ ಜಾತಿ ನೋಡ್ಬಿಟ್ಟ ನೀವು ಧ್ವನಿ ಎತ್ತೀರಾ? ಈ ಜಾತಿ ಜಾತಿ ಅಂತ ಪಡ್ಕೊಳ್ಳೋರ್ಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅವ್ರ ಜಾತಿಲಾಗಿದೆ, ನಾಳೆ ನಿನ್ ಜಾತಿಲಾಗುತ್ತೆ, ನಾಡಿದ್ ನನ್ ಜಾತಿಲಾಗುತ್ತೆ. ಹೀಗೆ ಒಂದಿನ ಇಡೀ ನಮ್ಮ ಭಾರತ ದೇಶನೇ ಸರ್ವನಾಶ ಆಗೋಗುತ್ತೆ. ಈ ಜಾತಿ ಜಾತಿ ಅನ್ನೋರ್ ಬಗ್ಗೆ ದೇವರ ದಾಸಿಮಯ್ಯನವರು ಒಂದು ವಚನವನ್ನೇ ಹೇಳಿದ್ದಾರೆ. ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿ ನಾಮೇಲು ತಾಮೇಲು ಎನ್ನುವವರನ್ನು ದರದರನೆ ಎಳೆತೆಂದು ಎಡಗಾಲಿನ ಮೆಟ್ಟಿನಿಂದ ಎಡೆಮಾಡಿಂದ ನಮ್ಮ ದೇವರ ದಾಸಿಮಯ್ಯ ಅಂತ. ಇಂಥ ನಾಯಿ ಸುಳೆ ನನ್ನ ಮಕ್ಕಳನ್ನ, ಇಂಥ ನೀಚ ಕೃತ್ಯ ಮಾಡಿದವ್ರನ್ನು ಅವ್ರು ಯಾರೇ ಆಗಿರ್ಲಿ ಕಾನೂನಿನ ಪ್ರಕಾರ ಕಾನೂನಿನ ಕ್ರಮ ಕೈಗೊಳ್ಬೇಕು. ಬಡವ್ರ ಮಕ್ಕಳಂದ್ರೆ ಅತ್ಯಾಚಾರ ಅನ್ಯಾಯ ಆದ್ರೆ ಅದು ಲೆಕ್ಕಕ್ಕಿಲ್ವಾ? ಈ ನ್ಯೂಸ್ ಚಾನೆಲ್ ಅವ್ರು ಹಾಕ್ತಾರೆ, SC ಸಮುದಾಯದ ಮೇಲೆ ಅತ್ಯಾಚಾರ, ST ಸಮುದಾಯದ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ, OBC ಸಮುದಾಯ ಅಂತ. ಇಲ್ಲಿ ಜಾತಿ ಅಂತ ಹಣೆ ಪಟ್ಟಿ ಪಡ್ಕೊಂಡು ಯಾರು ಬಂದಿಲ್ಲ. ಅತ್ಯಾಚಾರ ಆಗಿ 2 ದಿನ 3 ದಿನ ಆದ್ರೂ ಈ ನ್ಯೂಸ್ ಚಾನೆಲ್ ಅವರು ಯಾವುದೇ ಸುದ್ದಿ ಮಾಡಿರ್ಲಿಲ್ಲ. ಇವ್ರಿಗೆ ಬೇಕಾಗಿರೋದು ಯಾವ ಸೆಲೆಬ್ರಿಟಿ ಯಾವ ಟಿ ಶರ್ಟ್ ಹಾಕಿದ್ದಾನೆ, ಯಾವ ಕೂಲಿಂಗ್ ಗ್ಲಾಸ್ ಹಾಕಿದ್ದಾನೆ, ಇದೆಲ್ಲ. ಈ ನ್ಯೂಸ್ ಚಾನೆಲ್ಗಳನ್ನ ನಂಬ್ಕೊಂಡು ಕುಂತ್ರೆ ಬಡವರಿಗೆ ನ್ಯಾಯ ಸಿಗೋದಿಲ್ಲ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾಗಳನ್ನೇ ಅಸ್ತ್ರ ಆಗಿ ಬಳಸ್ಕೊಂಡು ಎಲ್ಲರೂ ಭಾಗ್ಯಶ್ರೀ ಸಲುವಾಗಿ ಜಸ್ಟಿಸ್ ಅನ್ನ ಕೇಳಬೇಕು. ಸೋಷಿಯಲ್ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಜಸ್ಟಿಸ್ ಫಾರ್ ಭಾಗ್ಯಶ್ರೀ.